ಓಂ ಧ್ಯಾಯೇಯಂ ರತ್ನಪೀಠೆ ಶುಕಕಲಪಠಿತಂ ಶೃಣ್ವತೀಂ ಶ್ಯಾಮಲಾಂಗೀಂ ನ್ಯಸ್ಯೈಕಾಂಘ್ರಿಂ ಸರೋಜೆ ಶಶಿಶಕಲಧರಾಂ ವಲ್ಲಕೀಂ ವಾದಯಂತೀಂ ಕಲ್ಹಾರಾಬದ್ಧಮಾಲಾಂ ನಿಯಮಿತವಿಲಸಚ್ಛೋಲಿಕಾಂ ರಕ್ತವಸ್ತ್ರಾಂ ಮಾತಂಗೀಂ ಶಂಖಪಾತ್ರಾಂ ಮಧುರಮಧುಮತಾಂ ಚಿತ್ರಕೋದ್ಭಾಸಿಭಾಲಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಈ ಒಂದು ತಿಂಗಳಲ್ಲಿ ಶುಭ ಅಶುಭ ಮಧ್ಯಮ ಯಾವ ರೀತಿಯಾದ ಫಲ ಇದೆ ತುಲಾ ರಾಶಿಯವರಿಗೆ. ಮೇಲಾಗಿ ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಮಾಸ, ನವರಾತ್ರಿ ಹಬ್ಬ ಪ್ರಾರಂಭ ಆಗುವಂಥದ್ದು, ವಿಜಯದಶಮಿ ಹಬ್ಬನೂ ಕೂಡ ನಾವು ಈ ತಿಂಗಳಲ್ಲೇ ನೋಡ್ತೀವಿ. ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮ ಮನಸ್ಸು ಮನೆ ಎಲ್ಲ ಸಂತೋಷವಾಗಿರಲಿ ಅನ್ನುವಂಥದ್ದೇ ಮೂಲ ಉದ್ದೇಶವಾಗಿರುತ್ತೆ. ಸರಿ, ಹಾಗಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ತುಲಾ ರಾಶಿಯವರಿಗೆ ನೋಡಿ. ಅಕ್ಟೋಬರ್ 9ನೇ ತಾರೀಕಿನವರೆಗೂ ಗುರುಬಲ ಅನ್ನುವಂಥದ್ದು ನಿಮಗಿಲ್ಲ. ಅಂದ್ರೆ ಇದೇ ವರ್ಷ ಮೇ 1ನೇ ತಾರೀಕಿನಿಂದನೂ ತುಲಾ ರಾಶಿಯವರಿಗೆ ಗುರುಬಲ ಇಲ್ಲ. ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ತುಲಾ ರಾಶಿಯವರಿಗೆ ಗುರುಬಲ ಇಲ್ಲ, ಗುರುಬಲ ಇಲ್ಲ, ಗುರುಬಲ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದೆ. ಅದೇ ಈ ಅಕ್ಟೋಬರ್ 9ನೇ ತಾರೀಕು ಗುರು ವಕ್ರಿ ಪ್ರಾರಂಭ ಆಗ್ತಾ ಇದೆ. ಯಾವಾಗ ಗುರು ವಕ್ರಿಯಾಗಿ ಇರುವಂತಹ ಸ್ಥಾನದಿಂದ ರೆಟ್ರೋಗ್ರೇಡ್ ಆಗಿ ಹಿಂದಿನ ಮನೆಯನ್ನ ನೋಡ್ತಾ ಇರ್ತಾರೋ ತುಲಾ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಇದೊಂದು ಸಂತಸದ ಸುದ್ದಿ ಅಂತಾನೆ ತಗೊಳ್ಬಹುದು. ನೋಡಿ, ಅಕ್ಟೋಬರ್ 9ನೇ ತಾರೀಕು ನಂತರ ಒಂದು ಸ್ಮಾಲ್ ಸೈಜ್ ಗುರುಬಲ ಅನ್ನುವಂಥದ್ದು ಶುರುವಾಗ್ತಾ ಇದೆ. ನಿಮಗೆ ಒಂದು 50% ಅಂತ ತಗೊಳ್ಳೋಣ ನಾವು. ಗುರುಬಲ ಅನ್ನುವಂಥದ್ದು ಇದ್ದಾಗ ಒಳ್ಳೆ ಫಲ ಅನ್ನುವಂಥದ್ದು ಸಿಗಲೇಬೇಕಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ. ನೀವು ಗುರುಬಲ ಇಲ್ಲ ಅಂತ ಮಾನಸಿಕವಾಗಿ ಬಳಲಿಕ್ಕೆ ಹೋಗ್ಬೇಡಿ. ಗುರುಬಲ ಇದೆ ಅಂತ ಇದ್ಮೇಲೆ ತಗೊಳ್ಳಿ. ಖಂಡಿತ ಗುರುವಿನ ಆಶೀರ್ವಾದ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಅಂದ್ರೆ 9ನೇ ತಾರೀಕು ಗುರು ವಕ್ರ ಸಂಚಾರ ಶುರು ಮಾಡಿದ್ರೆ 2025 ಫೆಬ್ರವರಿ 4ನೇ ತಾರೀಕಿನವರೆಗೂ ಗುರು ವಕ್ರದಲ್ಲೇ ಇರ್ತಾರೆ. ಅಂದ್ರೆ ಇನ್ನು ಕನಿಷ್ಠ ಪಕ್ಷ ಒಂದು 4-5 ತಿಂಗಳುಗಳು ನಿಮಗೆ ಗುರುಬಲ ಒಂದು 50% ಅಷ್ಟು, ಅರ್ಧ ಗುರುಬಲ ಅನ್ನುವಂಥದ್ದು ನಿಮಗಿದೆ ಅಂತ ತಗೊಳ್ಬೇಕು. ಸರಿ, ಈಗ ಅಷ್ಟಮದಲ್ಲಿರುವಂತಹ ಗುರುಬಲ ಇಲ್ಲ. 9ನೇ ತಾರೀಕುವರೆಗೂ ಗುರುಬಲ ಇಲ್ಲ. 9ನೇ ತಾರೀಕು ನಂತರ ಗುರುಬಲ ಇದೆ. ಮೇಲಾಗಿ ತುಲಾ ರಾಶಿಗೆ 10ನೇ ತಾರೀಕು ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಬುಧ ಬರ್ತಾರೆ. 12ನೇ ತಾರೀಕು ನಿಮ್ಮ ರಾಶಿಯಿಂದ ಶುಕ್ರ ಬುದ್ಧಿನ ರಾಶಿಗೆ ಹೋಗ್ತಾರೆ. 17ನೇ ತಾರೀಕು ಸೂರ್ಯ ನೀಚನಾಗಿ ನಿಮ್ಮ ರಾಶಿಗೆ ಬರ್ತಾರೆ. 20ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 10ನೇ ಮನೆಗೆ ಬರ್ತಾರೆ. ಅದು ಈ ಒಂದು ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ. ನೋಡಿ, ಗುರುವಿನ ಫಲ ಅನ್ನುವಂಥದ್ದು ಸಿಗುತ್ತೆ ಅಂತಂದ್ರೆ ನಿಮ್ಮ ಒಂದು ಜೋಶ್ ಅಂತೀವಲ್ಲ, ಅಥವಾ ನಿಮ್ಮ ಒಂದು ಸ್ಪೀಡ್ ಸ್ವಲ್ಪ ವೃದ್ಧಿ ಆಗುತ್ತೆ. ಕೆಲಸ ಕಾರ್ಯಗಳೆಲ್ಲ ಆರಾಮಾಗ್ತಾ ಬರುತ್ತೆ. ಗುರು 2 ಕಾರಕ, ಒಂದು ಧನಕಾರಕ, ಇನ್ನೊಂದು ಸಂತಾನಕಾರಕ. ಈ 2 ವೃದ್ಧಿ ಆಗುತ್ತೆ, ಇದೆರಡು ಪಾಸಿಟಿವ್ ಆಗುತ್ತೆ. 3ನೇ ಕಾರಕನೂ ಇದೆ, ಶುಭ ಕಾರ್ಯ. ಆ ಶುಭ ಕಾರ್ಯ ನಿಮಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಈ 3 ಬಗ್ಗೆ ನೀವು ಹೆಚ್ಚು ಚಿಂತನೆ ಮಾಡಿ. ಅಕ್ಟೋಬರ್ 9ರ ನಂತರ ಒಂದು ದುಡ್ಡನ್ನು ಸಂಪಾದನೆ ಮಾಡುವಂಥ ದಾರಿ, ಅಂದ್ರೆ ಧರ್ಮದ ರೂಪದಲ್ಲಿ. 2ನೇದು ನಿಮ್ಮ ಒಂದು ಸಂತಾನ ಭಾಗ್ಯಕ್ಕೆ ಅಪೇಕ್ಷೆ ಪಡುವಂತಹ ದಂಪತಿಗಳು ತುಲಾ ರಾಶಿಯವರು 9ನೇ ತಾರೀಕು ನಂತರ ನಿಮ್ಮ ಪ್ರಯತ್ನ ಬಲವಾಗಿರಲಿ. ಹಾಗೆ ಮನೆಯಲ್ಲಿ ಶುಭ ಕಾರ್ಯ ನಡೆದಿದೆ, ಸ್ವಲ್ಪ ವಿಳಂಬ ಆಗ್ತಾ ಇದೆ, ಅಡಚಣೆಗಳಾಗ್ತಾ ಇದೆ ಅಂತಂದ್ರೆ ಅಕ್ಟೋಬರ್ 9ರ ನಂತರ ಸ್ವಲ್ಪ ಪ್ರಯತ್ನ ಹೆಚ್ಚಾಗಲಿ, ಶುಭ ಕಾರ್ಯಗಳು ನಡೆಯುತ್ತೆ. ಈ 3 ವಿಚಾರಗಳಲ್ಲಿ ಪಾಸಿಟಿವ್ ಆಯ್ತು. ಇನ್ನು ರಾಶಿಯಿಂದ 2 ಮತ್ತೆ 7ನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜ 20ನೇ ತಾರೀಕುವರೆಗೂ ಭಾಗ್ಯಸ್ಥಾನದಲ್ಲಿ ಇರ್ತಾರೆ. 20ನೇ ತಾರೀಕು ಆದ್ಮೇಲೆ ದಶಮ ಸ್ಥಾನಕ್ಕೆ ಬರ್ತಾರೆ. ಇದ್ರ ಬಗ್ಗೆ ಇನ್ಡೆಪ್ತ್ ಆಗಿ ಹೇಳ್ತೀನಿ. ತನ್ಮಧ್ಯೆ ಶುಕ್ರನ ಫಲವನ್ನ ನೋಡೋಣ. ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾರೆ 12ನೇ ತಾರೀಕಿನವರೆಗೂ ಮಾಳವ್ಯ ಯೋಗದಲ್ಲಿ. ಅದಾದ್ಮೇಲೆ 2ನೇ ಮನೆಗೆ ಬರ್ತಾರೆ. 2ನೇ ಮನೆಗೆ ಬಂದಾಗ ಶುಕ್ರ ಏನು ನೆಗೆಟಿವ್ ಏನಿಲ್ಲ. ಯಾಕೆ ಅಂತಂದ್ರೆ ನೆಗೆಟಿವ್ ಅಂತ ಬರಬೇಕು ಅಂತಂದ್ರೆ ಶುಕ್ರ ನೀಚನಾಗಬೇಕು. ಆ ನೀಚ ಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ, ಹೋದ ತಿಂಗಳೇ ಆಗೋಯ್ತು, ಅದರ ಫಲ ಇಲ್ಲ. ಹಾಗಾಗಿ ನೀವು ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟು ಧೈರ್ಯ ಅನ್ನುವಂಥದ್ದು ನೀವು ಕಾಯ್ದಿರಿಸ್ಕೊಳ್ಬೇಕು. ಆ ಧೈರ್ಯ ನಿಮಗೆ ಮತ್ತಷ್ಟು ಅಭಿವೃದ್ಧಿಯನ್ನ, ಮಗದಷ್ಟು ಅಭಿವೃದ್ಧಿಯನ್ನ ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ.
ಒಂದು ಹಂತಕ್ಕೆ ಶುಕ್ರನ ಫಲ ಗೊತ್ತಾಯ್ತು. ಇನ್ನು ಗುರುಫಲನೂ ಗೊತ್ತಾಯ್ತು. ಸೂರ್ಯ ನೀಚನ ಆಗ್ತಾನೆ ನಿಮ್ಮ ರಾಶಿಗೆ ಬಂದು 17ನೇ ತಾರೀಕು ಅಂದ್ರೆ 17ನೇ ತಾರೀಕು ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಹೆಚ್ಚು ನಿಮ್ಮ ದೈಹಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಹೆಚ್ಚು ಪಾಲ್ಗೊಳ್ಳಿ. ವಾಕಿಂಗು, ಜಾಗಿಂಗು, ಎಕ್ಸರ್ಸೈಸು ಇದೆಲ್ಲ ಚೆನ್ನಾಗಿ ಮಾಡಿಕೊಂಡು ಶರೀರ ಚೆನ್ನಾಗಿ ಇಟ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಈ UPSC ಎಕ್ಸಾಮು ಮತ್ತು KPSC ಇದೆಲ್ಲ ತೊಗೊಂಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳು ಒಂದು ಚೂರು ಹಿನ್ನಡೆ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಒಂದು ವಿಲ್ ಪವರನ್ನು ನೀವು ಇಟ್ಕೊಳ್ಬೇಕು. ಮೂಲ ಜಾತಕದಲ್ಲಿ ಏನಾದರೂ ಸೂರ್ಯ ಕುಜ ಚೆನ್ನಾಗಿದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಅದು ಕೂಡ ಇನ್ನು ಸೂರ್ಯನದಾಯ್ತು. ಬುಧನ ಫಲವನ್ನು ತಗೊಳ್ಳೋದಾದ್ರೂ ಕೂಡ ಬುಧ ನಿಮಗೆ 12ನೇ ಮನೆ ಭಾಗ್ಯಾಧಿಪತಿ 12ನೇ ಮನೆಯಲ್ಲಿ ಇದ್ರು ಈಗ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. 10ನೇ ತಾರೀಕು ಬರ್ತಾ ಇದ್ದಾರೆ. 10ನೇ ತಾರೀಕು ಬಂದಾಗ ನಿಮ್ಮ ರಾಶಿಗೆ ಬಂದಂತ ಬುಧ ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ಮಿತ್ರನಾದ್ರಿಂದ ಒಳ್ಳೆ ಫಲ ಕೊಡ್ತಾರೆ. ಭಾಗ್ಯಗಳಿಗೆ ಉತ್ಪತ್ತಿ ಆಗುತ್ತೆ. ಜೊತೆಗೆ ವ್ಯಯಾಧಿಪತಿ ಬುಧ ಆಗಿರೋದ್ರಿಂದ ಸ್ವಲ್ಪ ವಿದೇಶಿ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಹಾರ ಇತ್ಯಾದಿಗಳ ಅನುಕೂಲ ಆಗುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಜೊತೆಗೆ ನಿಮ್ಮ ಒಂದು ವ್ಯವಹಾರಗಳೇನಿದೆ ಅದರಲ್ಲೂ ಕೂಡ ತೊಂದರೆಗಳಿಲ್ಲ, ಕಾಣ್ತಾ ಇಲ್ಲ. ಶನಿಯ ಫಲ ಹೇಳೋದಾದ್ರೆ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ನಿಮಗೆ ಬೀರ್ತಾ ಇದೆ. ಆದರೂ ಕೂಡ ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ಶನಿ ಮಿತ್ರನಾಗಿರ್ತಕ್ಕಂಥದ್ದು. ಶನೈರ್ ಮಿತ್ರ ಶುಕ್ರ ಅಂತೇಳಿ. ಹಾಗಾಗಿ ಶನಿಗೆ ಮಿತ್ರನಾದ್ರಿಂದ ಪಂಚಮ ಶನಿಯ ಪ್ರಭಾವ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇದ್ರು ಕೂಡ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೆಲ್ಲ ಶನಿ ದೇವಸ್ಥಾನಕ್ಕೆ ದರ್ಶನ ಮಾಡುವಂಥದ್ದು, ಶನಿಗೆ ಸಂಬಂಧಪಟ್ಟಂತ ಮಂತ್ರಗಳನ್ನು ಸ್ತೋತ್ರಗಳನ್ನು ಕೇಳುವುದರಿಂದ ನೀವು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬಹುದು. ಇನ್ನು ನಮಗೆ ಕುಜ ಇದೇ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರ್ತಕ್ಕಂಥ ವಿಚಾರ. ಜನರಲೈಸ್ ಆಗಿ ಕೂಡ ಕೆಲವೊಂದೆಲ್ಲ ತಗೊಳ್ಬೇಕು. ಏನು, ಕುಜ 9ನೇ ಮನೆಯಲ್ಲಿ ಇದ್ದಾರೆ. ಈಗ ಪ್ರಸ್ತುತ ಕುಜ 9ನೇ ಮನೆಯಲ್ಲಿ ಇದ್ದಾರೆ. 20ನೇ ತಾರೀಕಿನವರೆಗೂ ಇರ್ತಾರೆ. ಅದಾದ್ಮೇಲೆ 10ನೇ ಮನೆಗೆ ನೀಚ ಸ್ಥಾನಕ್ಕೆ ಬರ್ತಾರೆ. 9ನೇ ಮನೆಗೆ ಇದ್ದಾಗ ಏನು ಫಲ? ಹಿಂಸಾವಾದನೆ ಮನಸಃ ಪ್ರವೃತ್ತಿಂ ಭೂಮಿಪತೇರ್ ಗೌರವತೋಲ್ಪಲಬ್ಧಿಂ ಕ್ಷೀಣಂಚ ಪುಣ್ಯಂ ದ್ರವಿಣಂ ನರಾಣಾಂ ಪುಣ್ಯಸ್ಥಿತ ಕ್ಷೋಣಿ ಸುತಃ ಕರೋತಿ. ಅಂದ್ರೆ 9ನೇ ಮನೆಯಲ್ಲಿ ಕುಜ ಇದ್ರೆ ಅಷ್ಟೊಂದೇನು ಒಳ್ಳೆ ಫಲ ಅಲ್ಲ. ಅದು ಶತ್ರುವಿನ ಸ್ಥಾನವೇ. ಆದ್ರಿಂದ ನಿಮ್ಗೇನು ಒಳ್ಳೆ ಫಲ ಇಲ್ಲ. ಏನ್ ಹೇಳುತ್ತೆ ಕುಜ 9ನೇ ಮನೆ ಇದ್ರೆ ಒಂದ್ ಸ್ವಲ್ಪ ಪಾಪ ಕಾರ್ಯಗಳನ್ನ ಮಾಡುವಂಥದ್ದು, ಆಮೇಲೆ ಜಮೀನು ಸಮಸ್ಯೆಗಳು ತಕರಾರುಗಳು ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಪುಣ್ಯ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಧನ ನಷ್ಟ ಮಾಡ್ಕೊಳ್ಳುವಂಥದ್ದು, ಎಲ್ಲವೂ ಹೋಗದೇ ಇರುವಂತ ರೀತಿಯಾಗಿ ಸ್ವಲ್ಪ ಸೋಂಬೇರಿತನ ಆಗ್ಬಿಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಕಾರಣ ಶತ್ರುಸ್ಥಾನ. ಅದೇ ಕುಜ 20ನೇ ತಾರೀಕು ನಂತರ ದಶಮ ಸ್ಥಾನಕ್ಕೆ ಬಂದು ನೀಚ ಸ್ಥಾನ ಆಗ್ತಾರೆ, ಝೀರೋ ಡೆಬಿಲೇಟೆಡ್ ಆಗ್ತಾರೆ. ಆದ್ರೂ ಆ ರಾಶಿಗೆ ಅಧಿಪತಿಯಾದಂಥ ಚಂದ್ರನಿಗೆ ವಿಶೇಷವಾಗಿ ಕುಜ ಮಿತ್ರನಾಗ್ತಾನೆ. ಕುಜ ಮತ್ತೆ ಚಂದ್ರ ಸೇರಿದಾಗ ಶಶಿಮಂಗಳ ಯೋಗ ಅನ್ನುವಂಥ ಯೋಗ ಬರುತ್ತೆ. ಆ ಯೋಗ ನಿಮ್ಗೆ ಈ ತಿಂಗಳಿಲ್ಲ ಅಲ್ಲ ಹೇಳಿದ್ದು. ಯಾಕೆಂದ್ರೆ ಚಂದ್ರ ಮತ್ತೆ ಕುಜ ಇಬ್ರು ಸ್ನೇಹಿತರಾದ್ರಿಂದ ದಶಮಕ್ಕೆ ಬಂದಂತ ಕುಜ ಏನು ಫಲ ಕೊಡ್ತಾನೆ? ವಿಶ್ವಂಭರಾಪತಿ ಸಮತ್ವಮತೀವ ತೋಷಂ ಸತ್ಸಾಹಸಂ ಪರಜನೋ ಕೃತ ಪ್ರಯತ್ನಂ ಚಂಚದ್ ವಿಭೂಷಣ ಮನಾನ್ವಿ ವಿಧಾಗಮ ಮಾಂಶ್ಚಯೇ ಶೂರಣೆ ಧರಣಿಜ ಕುರುತೆ ನರಾಣಾಂ. ಚೆನ್ನಾಗಿದೆ. ಏನ್ ಹೇಳುತ್ತೆ? ಗೋಚಾರದಲ್ಲಿ ಕುಜ ದಶಮಕ್ಕೆ ಬಂದಾಗ ರಾಜ ಸಮಾನವಾದಂತಹ ಮರ್ಯಾದೆ, ಸದಾ ಆನಂದ, ಸಾಹಸ ಪ್ರವೃತ್ತಿ, ಪ್ರಯತ್ನ ಪೂರ್ವಕವಾಗಿ ಪರರಿಗೆ ಉಪಕಾರ ಮಾಡುವಂಥದ್ದು, ಸುಂದರ ಆಭೂಷಣ, ಮಣಿ ಮತ್ತು ವಿವಿಧ ಪ್ರಕಾರದ ಧನಾಗಮಗಳು ಉಂಟಾಗುತ್ತದೆ. ಯಾರ್ಯಾರು ಇಂಡಿಯನ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯಾರ್ಯಾರು ಸೈನಿಕರಾಗಿದ್ದಾರೆ, ಭಾರತ ದೇಶನ ಉಳಿಸುವಂತಹ ರೀತಿಯಲ್ಲಿ ಯಾರ್ಯಾರು ಯೋಧರಿದ್ದಾರೆ, ಹಾಗೂ IPS ಈ ಕರ್ನಾಟಕ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಂಥವ್ರೆಲ್ಲರಿಗೂ ಒಳ್ಳೆಯ ಸ್ಥಾನಮಾನ, ಉತ್ತಮ ಫಲಗಳನ್ನು ನಾವು ಕಾಣಬಹುದು. ಇದರ ಜೊತೆಗೆ ನಾವು ಏನೇನು ನೋಡಬಹುದು? ಧರ್ಮೇ ಅಘವಾನ್ ಅಂದ್ರೆ ದಶಮದಲ್ಲಿ ಕುಜ ಅನ್ನುವಂತಹದ್ದು ತುಂಬಾ ಒಳ್ಳೆ ಫಲ ಕೊಡುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನೀವು ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಜಾತಃ ಕುಲದೀಪಿಕಃ ಎನ್ನುವಂತೆ ದಶಮದಲ್ಲಿ ಗೋಚಾರದಲ್ಲಿ ಕುಜ ಇದ್ದಾಗ ಕುಲದೀಪಕ ಯೋಗ ಅನ್ನುವಂಥದ್ದು ಸಿಗುತ್ತೆ ನಿಮಗೆ. ಈ ಯೋಗ ಬಲಿಷ್ಠವಾದ ಫಲವು ಸಾಹಸಿಗಳು, ಧೈರ್ಯವಂತರು, ಧರ್ಮವಂತರು, ಸ್ವಲ್ಪ ನೇರ ಮಾತಾಡುವಂಥದ್ದು, ತೀರಾ ಡೈರೆಕ್ಟ್ ಮುಖ ನೋಡದೆ ಮಾತಾಡುವಂಥದ್ದು, ಅದರಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ, ಸ್ವಲ್ಪ ಧನ ಸಂಪನ್ನರಾಗ್ತೀರಾ. ಜೊತೆಗೆ
ಅಧಿಕಾರಿಗಳಿಗೆ ಬಹಳ ಉತ್ತಮವಾದ ಫಲ, ವಿಲಾಸಿಗಳಾಗ್ತೀರಾ, ಮತ್ತೆ ಸುಖ ಅಭಿವೃದ್ಧಿ ಆಗತ್ತೆ. ಎಲ್ಲರನ್ನು ಸಮಾನವಾಗಿ ನೋಡ್ತೀರಾ. ನಾನು ಮೇಲು ನಾನು ಕೀಳು, ತುಂಬಾ ಬಡವರ ಹತ್ರ ಸಹಾಯ ಮಾಡಬಾರ್ದು, ಸ್ನೇಹ ಮಾಡಬಾರ್ದು, ಶ್ರೀಮಂತರ ಹತ್ರ ಇರಬೇಕು, ಈ ತರದೆಲ್ಲ ಭೇದ ಭಾವ ನಿಮ್ಗಿರಲ್ಲ. ಒಳ್ಳೆ ವೇತನ ಸಿಗುತ್ತೆ ನಿಮಗೆ. ದಶಮದಲ್ಲಿ ಕುಜ ಇದ್ದಾಗ ಜೊತೆಗೆ ಧಾತುಗಳು ವೃದ್ಧಿ ಆಗುತ್ತೆ. ಧಾತು ಅಂತಂದ್ರೆ ನೀವು ಮಾಡುವಂತಹ ಒಂದು ವೃತ್ತಿಯಲ್ಲಿ ನಿಮಗೆ ಒಂದು ಮೆಟ್ಲು ಮೇಲೆ ಬರುವಂತಹ ಸಾಧ್ಯತೆಗಳು. ಖನಿಜ ಸಂಬಂಧಪಟ್ಟಂತಹ ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿ, ಶಸ್ತ್ರಾಸ್ತ್ರ ಸಂಬಂಧಪಟ್ಟಂತಹ ಉದ್ಯಮಗಳಲ್ಲಿ, ಸಾಹಸ ಫಲಪ್ರದವಾದಂತಹ ಪೊಲೀಸು ಸೈನಿಕ ವೃತ್ತಿಗಳಲ್ಲಿ, ಕ್ರೀಡೆಗಳಲ್ಲಿ ಸಂಪತ್ತುಗಳನ್ನು ಗಳಿಸುವಂತವರಾಗ್ತೀರಾ. ಡಾಕ್ಟರ್ಸು, ಹಾಸ್ಪಿಟಲ್ ನಡೆಸುವಂತವರು, ಕ್ಲಿನಿಕ್ ಮೆಡಿಕಲ್ ಶಾಪ್ ನಡೆಸುವಂತವ್ರಿಗೆಲ್ಲ, ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರಿಗೆ ಅಷ್ಟು ಕೂಡ ಮತ್ತಷ್ಟು ಶುಭ ಫಲ ಸಿಗುತ್ತೆ. ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರ ಅಭಿವೃದ್ಧಿ ಕೂಡ ಈ ಒಂದು ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸ್ಮಾಲ್ ಸ್ಕೇಲು, ಮೀಡಿಯಂ ಸ್ಕೇಲು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹತ್ತಿ ವ್ಯಾಪಾರ, ನೀರಿನ ವ್ಯಾಪಾರದಲ್ಲೂ ಕೂಡ ತುಂಬಾ ಅಭಿವೃದ್ಧಿಯನ್ನ ಪಡೆಯಬಹುದು. ಹಾಗೆ ಯಾರ್ಯಾರು ಮಧ್ಯವರ್ತಿ ಕೆಲಸ ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಭೂಮಿ ಸಂಬಂಧಪಟ್ಟಂತ ವ್ಯಾಪಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಸೈಕ್ಯಾಟ್ರಿಸ್ಟ್ಗಳಿಗೆಲ್ಲ ತುಂಬಾ ಒಳ್ಳೆ ಫಲ, ಒಳ್ಳೆ ಸಾಧನೆ ಮಾಡ್ತೀರಾ. ಕಾರು, ಬಸ್ಸು, ಲಾರಿ ಮೊದಲಾದ ವಾಹನಗಳನ್ನ ಚಾಲನೆ ಮಾಡುವಂತವರು ಮತ್ತು ಮಾಲೀಕರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಕೆಲವೊಂದು ವಸ್ತುಗಳನ್ನ ತಯಾರು ಮಾಡುವಂತವರು, ಇದೆಲ್ಲ ಮೇಕ್ ಇನ್ ಇಂಡಿಯಾ ತರದೆಲ್ಲ ಇದೆಲ್ಲ ವಸ್ತುಗಳನ್ನ ತಯಾರು ಮಾಡುವಂತವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲೆಕ್ಟ್ರಾನಿಕ್ ವಸ್ತುಗಳು, ಆಮೇಲೆ ಈ ಟಿವಿ, ಹಾರ್ಡ್ವೇರ್ ಸಂಬಂಧಪಟ್ಟಂತ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಪಂಪು, ಮತ್ತೆ ಈ ಗೃಹ ಉಪಯೋಗವಾಗಿರ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡುವಂತವರು, ಅದರ ವ್ಯಾಪಾರಿಗಳಿಗೆ, ಅದರ ತಯಾರಕರಿಗೆ ಚೆನ್ನಾಗಿರುತ್ತೆ. ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತದ್ದು, ಮತ್ತೆ ರಿಲೇಟೆಡ್ ಆಗಿ ಬಲ್ಬು, ಲೈಟು, ಇಂಟೀರಿಯರ್ ಬಿಸ್ನೆಸ್ ಮಾಡುವಂತವರು, ಇಂಟೀರಿಯರ್ ಡೆಕೋರೇಟ್ ಮಾಡುವಂತವರು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂತವರು, ಮದುವೆ ಸಮಾರಂಭಗಳಿಗೆ ಸಂಬಂಧಪಟ್ಟಂತವರು, ವರ್ಕ್ಶಾಪ್ ಮಾಡುವಂತವರು, ಮತ್ತೆ ಎಲ್ಲಾ ತರದ್ರಲ್ಲೂ ಕೂಡ ಅನುಕೂಲ ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ. ಯಾರ್ಯಾರು MBA, CA, MCOM, BCOM ಇದೆಲ್ಲ ಮಾಡಿರ್ತಾರೋ ಅಂತವ್ರಿಗೆ ವಿದ್ಯೆಯಲ್ಲೂ ಕೂಡ ಅಭಿವೃದ್ಧಿ, ಜೊತೆಗೆ ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣಬಹುದು. ಭೂಕಾರಕನಾಗಿರ್ತಕ್ಕಂಥ ಕುಜ ಬಲಿಷ್ಠನಾದ್ರೆ ಒಳ್ಳೆ ಭೂಮಿಯ ವ್ಯಾಪಾರ, ಕಾಂಟ್ರಾಕ್ಟ್ ವೃತ್ತಿ, ಸಿವಿಲ್ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಬಕಾರಿ ಇಲಾಖೆಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಯಾರ್ಯಾರು ಲಿಕ್ಕರ್ ಬಿಸ್ನೆಸ್ ಅದೆಲ್ಲ ಮಾಡ್ತಿರ್ತಾರೋ, ಬಾರ್ ಅಂಡ್ ರೆಸ್ಟೋರೆಂಟ್ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಹೆಚ್ಚೆಚ್ಚು ಅಭಿವೃದ್ಧಿಯನ್ನ ಕಾಣುವಂತದ್ದು ವ್ಯಾಪಾರದಲ್ಲಿ ನಾವು ಕಾಣಬಹುದು. ಪೇಪರು, ರಬ್ಬರು ಸಂಬಂಧಪಟ್ಟಂತ ಬಿಸ್ನೆಸ್, ಸ್ಪೈಸಸ್, ಕಾಳುಮೆಣಸು, ಏಲಕ್ಕಿ, ಲವಂಗ ಇತ್ಯಾದಿ ಬಿಸ್ನೆಸ್ ಮಾಡುವಂತವ್ರಿಗೂ ತುಂಬಾ ಚೆನ್ನಾಗಿದೆ. ಜೊತೆಗೆ ಅಕೌಂಟೆಂಟ್ ರಿಲೇಟೆಡ್, ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಸ್ ರಿಲೇಟೆಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಂಶೋಧನೆ ಮಾಡುವಂತಹ ಸೈಂಟಿಸ್ಟ್ಗಳಿಗೆಲ್ಲ ಬಹಳ ಚೆನ್ನಾಗಿದೆ. ವಿದೇಶಕ್ಕೆ ಹೋಗಿ ಬರುವಂತದ್ದು, ವಿದೇಶದಲ್ಲಿ ಕೆಲಸ ಮಾಡುವಂತವರು, ಜೊತೆಗೆ ಈ ಇಂಡೋರ್ ಕ್ರೀಡೆಗಳು ಅಂತ ಹೇಳ್ತೀವಲ್ಲ, ಇಂಡೋರ್ ಪ್ಲೇಯಿಂಗ್ ಆ ಥರದ್ರೆಲ್ಲ ನಿಮ್ಗೆ ತುಂಬಾ ಚೆನ್ನಾಗುತ್ತೆ. ಚೆಸ್ಸು, ಕೇರಮ್ಮು, ಈ ತರದ ಟೇಬಲ್ ಟೆನ್ನಿಸ್ ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜಾಹೀರಾತು ಏಜೆನ್ಸಿಗಳಿಗೆ, ಸ್ಟಾಪ್ ವೆಂಡರ್ಸ್ಗೆ, ಮತ್ತೆ ಜೀವ ವಿಮೆ ಅಂದ್ರೆ ಇನ್ಶೂರೆನ್ಸ್ ಮಾಡಿಸುವಂತವ್ರಿಗೆ, ಆಧ್ಯಾತ್ಮಿಕ ಮತ್ತು ಅಧ್ಯಾಪಕ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಗಣಿಗಾರಿಕೆ ಮಾಡುವಂಥವ್ರು, ಚಿತ್ರಕಲಾದ್ಯಮಗಳಿಗೆ ಉದ್ಯೋಗಗಳಲ್ಲಿ ಚೆನ್ನಾಗಿರುತ್ತೆ. ಚಿತ್ರ ರಚನೆ ಮಾಡುವಂಥವ್ರು ಅಂದ್ರೆ ಪೇಂಟಿಂಗ್ ಮಾಡುವಂಥವ್ರಿಗೆ, ಪುಸ್ತಕ ವ್ಯಾಪಾರ ಮೊದಲಾದ ಉದ್ಯಮದಲ್ಲಿ ಉತ್ತಮವಾದ ಫಲವನ್ನ ಕಾಣಬಹುದು. ಅದ್ರ ಜೊತೆಗೆ ಲವಣ, ಮತ್ತೆ ಅಂದ್ರೆ ಉಪ್ಪು, ಸಕ್ಕರೆ, ಹಾಲು ಇತ್ಯಾದಿ ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಧರ್ಮಾದಿ ಅಭಿವೃದ್ಧಿಗಳನ್ನು ಕೂಡ ನೀವು ಹೆಚ್ಚು ಕಾಣಬಹುದು. ಜೊತೆಗೆ ರೇಷ್ಮೆ ಗೂಡು, ರೇಷ್ಮೆ ಸಾಕಾಣೆ ಇತ್ಯಾದಿಗಳಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಮೆಕ್ಯಾನಿಕ್ ತಂತ್ರಜ್ಞಾನದಲ್ಲೂ ಕೂಡ ಉದ್ಯೋಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣಬಹುದು. ಮೊದಲಾದಂತ ಶುಭ ಫಲಗಳೇ ನಮಗೆ ಕಾಣ್ತಾ ಇದೆ ಕುಜನಿಂದ. ಓವರಾಲ್ ನೋಡಿದಾಗ ತುಲಾ ರಾಶಿಯವರಿಗೆ ಪರಿಹಾರ ಅನ್ನುವಂಥದ್ದೇನು ಹೆಚ್ಚು ಕಾಣ್ತಾ ಇಲ್ಲ. ಆದ್ರೂ ಸೂರ್ಯ ಚೆನ್ನಾಗಿಲ್ಲ, ಕುಜ ಮೊದಲು 20 ದಿನಗಳು ಚೆನ್ನಾಗಿಲ್ಲ, ಪಂಚಮ ಶನಿ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ರಾಶಿಯಿಂದ ನಿಮಗೆ 6ನೇ ಮನೆಯಲ್ಲಿ ಇರತಕ್ಕಂಥ ರಾಹು, ಇದೆಲ್ಲ ಸ್ವಲ್ಪ ನೆಗೆಟಿವಿಟಿ ಇರುತ್ತಲ್ಲ. ಈ ನೆಗೆಟಿವಿಟಿನೆಲ್ಲ ದೂರ ಮಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅಂತಂದ್ರೆ, ಕುಂಕುಮವನ್ನ ತಗೊಂಡೋಗಿ ಅಮ್ಮನವರ ದೇವಸ್ಥಾನಕ್ಕೆ ಕೊಡುವಂಥದ್ದು. ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಮೊದಲನೇ ದಿನ ಅಥವಾ 2ನೇ ದಿನನೇ 1 kg ಕುಂಕುಮನ ತಗೊಂಡು ಕೊಡಿ. ಹೇಗೂ ನವರಾತ್ರಿ ಅಮ್ಮನವ್ರಿಗೆ ಕುಂಕುಮಾರ್ಚನೆಗಳೆಲ್ಲ ಮಾಡ್ತಾ ಇರ್ತಾರೆ. ಅಮ್ಮನವ್ರ ದೇವಸ್ಥಾನಕ್ಕೆ ತುಲಾ ರಾಶಿಯವರು 1 kg ಕುಂಕುಮ ಅಷ್ಟು, ಅಂದ್ರೆ ತುಂಬಾ ಒರಿಜಿನಲ್ ಇರಬೇಕು. ಈಗೆಲ್ಲ ಸಿಗುತ್ತೆ ಮರೂನ್ ಕುಂಕುಮ ಅಂತ ಕೇಳಿದ್ರೆ ಕೊಡ್ತಾರೆ. ಅಂದ್ರೆ ಮರೂನ್ ಕಲರ್ ಇರುತ್ತೆ, ಅದು ತುಂಬಾ ಒಂಥರ ಕೋರಲ್ ರೆಡ್ ಅಂತ ಹೇಳ್ತೀವಲ್ಲ ಆ ಕಲರ್ ಇರುವಂತ ಕುಂಕುಮ ತಗೊಳ್ಳಿ. ಚೆನ್ನಾಗಿರೋಂಥ ತಗೊಳ್ಳಿ, 100, 200, 300 ರೂಪಾಯಿ ಆಗಬಹುದು. ತಗೊಂಡು ಅದನ್ನ ತಗೊಂಡೋಗಿ ದೇವಿ ದೇವಸ್ಥಾನದಲ್ಲಿ ಅರ್ಚಕರ ಕೊಟ್ಟು ಹೇಳ್ಬೇಕು, ನೀವು ಪ್ರತಿನಿತ್ಯ ಕುಂಕುಮಾರ್ಚನೆ ಮಾಡ್ತಿರಲ್ಲ
ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಇದರಿಂದ ಕುಂಕುಮಾರ್ಚನೆ ಮಾಡಿ ಅಂತ ಒಂದು ಸಂಕಲ್ಪ ಮಾಡಿಸ್ಕೊಂಬಿಡಿ. ಆ ಸಂಕಲ್ಪ ಮಾಡಿಸ್ಕೊಂಡು ಆ ಕುಂಕುಮವನ್ನು ಎಷ್ಟು ದಿನಗಳು ಉಪಯೋಗಿಸ್ತಾರೋ, ಜೊತೆಗೆ ಆ ಕುಂಕುಮವನ್ನು ಕೊಟ್ಟಾಗ ಭಕ್ತಾದಿಗಳೆಲ್ಲ ಇಟ್ಕೊಂಡಾಗಲ್ಲ ಅದರದೆಲ್ಲ ಫಲಗಳೆಲ್ಲ ನಿಮಗೆ ಸಿಗ್ತಾ ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕುಂಕುಮವನ್ನು ಈ ಒಂದು ತಿಂಗಳಲ್ಲಿ ನೀವು ದಾನ ಮಾಡೋದ್ರಿಂದ, ಬರೀ ಕುಂಕುಮನ ದಾನ ಮಾಡಬಾರ್ದು. 1 kg ಕುಂಕುಮ ಇದ್ರೆ ಒಂದು 50 ಗ್ರಾಮ 100 ಗ್ರಾಮ ಒಂದು ಸ್ವಲ್ಪ ಅರಿಶಿನ ತಗೊಂಡೋಗಿ ಜೊತೆಗೆ ಕೊಡಬೇಕು. ಬರೀ ಕುಂಕುಮವನ್ನು ಮಾತ್ರ ಕೊಡಬಾರ್ದು. ಎರಡೂ ಸೇರಿ ಕೊಡೋದ್ರಿಂದ ಖಂಡಿತವಾಗ್ಲೂ ನೆಗೆಟಿವಿಟಿ ಅಂತ ಏನೇನಿದೆಯೋ ಈ ತಿಂಗಳದೆಲ್ಲ ನಿಮಗೆ ಸರಾಗವಾಗಿ ಪಾಸಿಟಿವ್ ಆಗಿ ಶುಭ ಫಲ ಅನ್ನುವಂಥದ್ದೇ ಕಾಣುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಶ್ವಾನಗಳಿಗೆ ಅಂದ್ರೆ ನಾಯಿಗಳಿಗೆ, ಬೆಕ್ಕುಗಳಿಗೆ ಅಥವಾ ಯಾವುದೇ ಒಂದು ಪ್ರಾಣಿಗಳಿಗೆ ಹಾಲು ಅಥವಾ ಊಟಗಳನ್ನ ದಾನ ಮಾಡುವಂಥದ್ದು, ದಾನ ಅಂದ್ರೆ ತಿನ್ಲಿಕ್ಕೆ ಕೊಡುವಂಥದ್ದು, ಗೋಗೆ ಯಾವುದೇ ಪ್ರಾಣಿಗಾಗ್ಲಿ ಕೊಡುವಂಥದ್ದು ನಿಮಗೆ ಮತ್ತಷ್ಟು ಶುಭ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಇದೊಂದು ಪರಿಹಾರ ಮಾಡ್ಕೊಳ್ಳಿ. ಅದಲ್ಲದೆ ತುಲಾರಾಶಿಯವರಿಗೆ ಗುರು ವಕ್ರಿ ಆಗ್ತಾ ಇರೋದ್ರಿಂದ ಅಕ್ಟೋಬರ್ 9ರಿಂದ ಎಲ್ಲವೂ ಶುಭ ಫಲವೇ ಇರೋದ್ರಿಂದ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಆಗಿ ಚಿಂತನೆ ಮಾಡಬೇಡಿ. ಧೈರ್ಯವಾಗಿರಿ. ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಯಾವುದೇ ತರಹದ ಸಂದೇಹವೇ ಇಲ್ಲ. ಓವರಾಲ್ ನೋಡಿದಾಗ ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಶುಭ ಫಲನೇ ಹೆಚ್ಚು ಕಾಣ್ತಾ ಇದೆ. 70%, 30% ನೆಗೆಟಿವ್ಗೆ ಈ ದಾನ ಮಾಡ್ಕೊಳ್ಳಿ. ಮೇಲಾಗಿ ಏನಾದರೂ ನೆಗೆಟಿವೇ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತಷ್ಟು ಶುಭ ಫಲವನ್ನು, ಲಾಭ ಫಲವನ್ನು ನೀವು ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.